ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮನೋವೈಜ್ಞಾನಿಕ ಪಂಥಗಳು ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಮನೋವೈಜ್ಞಾನಿಕ ಪಂಥಗಳು ಅಂತ ಬಂದಾಗ ನಾವು ಇದ್ರಲ್ಲೂ ಕೂಡ ಕಂಪಲ್ಸರಿ ಪ್ರಶ್ನೆಗಳು ಟಿಇಟಿ ನಲ್ಲಿ ಬರುತ್ತೆ. ಯಾರ ಬಗ್ಗೆ ಏನಾದ್ರು ಒಂದು ಕೇಳ್ತಾರೆ. ಓಕೆ, ಮೊದಲನೇದಾಗಿ ವರ್ತನಾ ಪಂಥ ಅಂತ ಬಂದಾಗ ಬಿಹೇವಿಯರಿಸಮ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಇಲ್ಲಿ WPS ಅಂತ ಹೇಳಿದ್ರೆ ದಟ್ ಇಸ್ JB ಅಂದ್ರೆ ವ್ಯಾಟ್ಸನ್, ಪೌಲೋವ್ ಮತ್ತೆ ಸ್ಕಿನ್ನರ್ ಅಂತ. ವ್ಯಾಟ್ಸನ್, ಪೌಲೋವ್, ಸ್ಕಿನ್ನರ್ ಅಂತ ಹೇಳಿ. ಓಕೆ, ಇವರು ವರ್ತನಾ ಪಂಥದ ಪ್ರತಿಪಾದಕರು ಅಂತ ಹೇಳ್ಬೋದು. ಓಕೆ, ವಸ್ತುನಿಷ್ಠ ಮನೋವಿಜ್ಞಾನವನ್ನ ಪ್ರತಿಪಾದಿಸಿದಂತವ್ರು ಯಾರು ಅಂತ ಕೇಳಿದ್ರೆ ದಟ್ ಇಸ್ ವ್ಯಾಟ್ಸನ್. ವ್ಯಾಟ್ಸನ್ ಅವ್ರು ಏನಿದಾರಲ್ವಾ, ಇವರು ವಸ್ತುನಿಷ್ಠ ಮನೋವಿಜ್ಞಾನವನ್ನ ಪ್ರತಿಪಾದಿಸಿದಂತವ್ರು. ಇನ್ನು ವ್ಯಕ್ತಿಯ ವರ್ತನೆಯನ್ನ ನಿರ್ಧರಿಸುವಲ್ಲಿ ಅನುವಂಶೀಯತೆಗಿಂತ ಪರಿಸರ ಹೆಚ್ಚಿನ ಪ್ರಭಾವ ಬೀರುತ್ತೆ ಅಂತ ಇದು ಏನಾಗಿದೆ, ಪ್ರೂವ್ ಆಗಿರುವಂತದ್ದು. ಇದನ್ನ 2019 ಅಲ್ಲಿ ಈ ಕ್ವೆಶನ್ ಕೇಳಿದಾರೆ ಪೇಪರ್ 2 ನಲ್ಲಿ. ನೋಡಿ, ಅಂದ್ರೆ ಇದನ್ನ ಯಾವ ರೀತಿ ಕೇಳಿದಾರೆ ಮೀನ್ಸ್ ಅಪ್ಲೈಡ್ ಆಗಿ, ಅಂದ್ರೆ ಒಂದು ಅಮೆರಿಕನ್ ಆರ್ ಫ್ರಾನ್ಸ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಸೊ ಅದರಲ್ಲಿ ಅನುವಂಶೀಯ ಅಂದ್ರೆ ಯಾವುದು ಇದರಲ್ಲಿ ಹೆಚ್ಚು ಪ್ರಭಾವ ಬೀರುತ್ತೆ ವ್ಯಕ್ತಿಯ ವರ್ತನೆಯನ್ನ ನಿರ್ಧರಿಸುವಲ್ಲಿ ಅಂತ ಹೇಳಿ ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ. ಸೊ ಅದರಲ್ಲಿ ಹೆಚ್ಚಿನ ಪ್ರಭಾವ ಬೀರುವಂತದ್ದು ಪರಿಸರನೇ ಆಗಿರುತ್ತೆ. ಓಕೆ, ಪರಿಸರನೇ ಹೆಚ್ಚಿನ ಪ್ರಭಾವ ಬೀರುತ್ತೆ ವ್ಯಕ್ತಿಯ ವರ್ತನೆಯನ್ನ ನಿರ್ಧರಿಸಬೇಕಾದ್ರೆ ಅನುವಂಶೀಯತೆಗಿಂತ. ಓಕೆ, ಅನುಬಂಧನದಿಂದ ವ್ಯಕ್ತಿ ವರ್ತನೆ ಅನ್ನ ಬದಲು ಮಾಡೋದಕ್ಕೆ ಸಾಧ್ಯ ಇದೆ. ಅನುಬಂಧನವನ್ನ ಏರ್ಪಡಿಸಿ, ಓಕೆ, ಅಂದ್ರೆ ಅನುಬಂಧನವನ್ನ ಏರ್ಪಡಿಸೋದ್ರ ಮೂಲಕ ವ್ಯಕ್ತಿ ವರ್ತನೆಯನ್ನ ನಾವು ಬದಲು ಮಾಡಬಹುದು ಅಂತ ಹೇಳಿ ಬಿಹೇವಿಯರಿಸಮ್ ಹೇಳುತ್ತೆ. ಓಕೆ, ಇನ್ನು ಇದು ವ್ಯಾಟ್ಸನ್ ಆಯ್ತು, ಹೌದಲ್ವಾ? ಈಗ ಇದ್ರನ್ನ ಯಾರ್ಯಾರು ಹೇಳಿದ್ದಾರೆ ಬಿಹೇವಿಯರ್ ಇಸಮ್, ಇದನ್ನ ಫಾಲೋವರ್ಸ್ ಯಾರ್ಯಾರು ವ್ಯಾಟ್ಸನ್ ಮತ್ತೆ ಪೌಲೋವ್ ಮತ್ತೆ ಸ್ಕಿನ್ನರ್ ಅವರು, ಹೌದಲ್ವಾ? ಈಗ ಸ್ಕಿನ್ನರ್ ಅವ್ರು ನೋಡಿ, ಪುರಸ್ಕಾರ ಮತ್ತು ದಂಡನೆ ಅನ್ನುವಂತ ತತ್ವ ತುಂಬಾನೇ ಪ್ರಸಿದ್ಧವಾಗಿದೆ. BF ಸ್ಕಿನ್ನರ್ ಅವ್ರದ್ದು ಪುರಸ್ಕಾರ ಮತ್ತು ದಂಡನೆ ಅನ್ನುವಂತಹ ತತ್ವ ತುಂಬಾನೇ ಪ್ರಸಿದ್ಧವಾಗಿದೆ. ಮೀನ್ಸ್ ರಿವಾರ್ಡ್ ಅಂಡ್ ಪನಿಷ್ಮೆಂಟ್ ಅಂತ ಹೇಳ್ತೀವಿ. ಇದು ಕಲಿಕೆ ಮತ್ತು ಅಭಿಪ್ರೇರಣೆಗೆ ಕೊಡುಗೆಯನ್ನ ನೀಡಿತ್ತು. ಸೊ ಇದ್ರದ್ದು ಮೆರಿಟ್ಸ್ ಏನು ಅಂದ್ರೆ, ನೋಡಿ, ಇದು ಕಲಿಕೆ ಮತ್ತು ಅಭಿಪ್ರೇರಣೆಗೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡಿತ್ತು. ಜೊತೆಗೆ ಕಲಿಕಾ ಕ್ರಮಾನ್ವಯ ಕಲಿಕಾ ವಿಧಾನ, ಓಕೆ, ಕಲಿಕೆಯಲ್ಲಿ ಕಾರ್ಯಕ್ರಮಾನ್ವ ಕಲಿಕಾ ವಿಧಾನ ಅಂತ ಹೇಳ್ತಾರೆ. ಓಕೆ, ಕಾರ್ಯಕ್ರಮಾನ್ವ ಕಲಿಕಾ ವಿಧಾನ ಅಂತ ಹೇಳ್ತಾರೆ, ಅಥವಾ ಕ್ರಮಾನುಗತ ಕಲಿಕಾ ವಿಧಾನ ಅಂತ ಕೂಡ ಹೇಳ್ತಾರೆ. ಅದ್ರ ವಿಧಾನ ಕೂಡ ಇದು ತಿಳಿಸಿತ್ತು. ಓಕೆ, BF ಸ್ಕಿನ್ನರ್ ಅವರ ಪುರಸ್ಕಾರ ಮತ್ತು ದಂಡನೆ ಅನ್ನುವಂತಹ ತತ್ವ ಯಾವುದಕ್ಕೆ ಕೊಡುಗೆ ನೀಡಿತ್ತು? ಕಲಿಕೆ ಮತ್ತು ಅಭಿಪ್ರೇರಣೆಗೆ ಇದು ಕೊಡುಗೆಯನ್ನ ನೀಡಿತ್ತು. ಜೊತೆಗೆ ಕ್ರಮಾನುಗತ ಕಲಿಕಾ ವಿಧಾನ ಇದ್ರ ಬಗ್ಗೆ, ಮತ್ತೆ ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನ ಇದ್ರ ಬಗ್ಗೆ ಹೇಳಿತ್ತು. ಓಕೆ, ಈಗ ನೋಡೋಣ, ದಟ್ ಇಸ್ ಗೆಸ್ಟಾಲ್ಟಿಸಮ್. ಈಗ ಬಿಹೇವಿಯರಿಸಮ್ ಆಯ್ತಲ್ವಾ, ಈಗ ಗೆಸ್ಟಾಲ್ಟ್ ಪಂಥ ಏನಿದೆಯಲ್ಲ, ಇದು ಜರ್ಮನ್ ನ ಪದವಾಗಿದೆ. ಓಕೆ, ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಆಕಾರ, ಆಕೃತಿ, ರಚನೆ ಅಂತ ಹೇಳ್ತೀವಿ ಗೆಸ್ಟಾಲ್ಟ್ ಅಂದ್ರೆ. ಓಕೆ, ಇದನ್ನ ಸ್ಥಾಪಿಸಿದಂತವ್ರು ಯಾರು ಅಂತ ಹೇಳಿದ್ರೆ ಮ್ಯಾಕ್ಸ್ ವರ್ತ್ಮಿಯರ್ ಅವರು ಸ್ಥಾಪಿಸಿದಂತವ್ರು. ಇದರ ಉದ್ದೇಶ ಏನು ಅಂದ್ರೆ ಒಳನೋಟವನ್ನು ನಿರ್ಮಿಸುವುದೇ ಈ ಕಲಿಕೆಯ ಒಂದು ಆದ್ಯತೆ ಆಗಿರುತ್ತೆ. ಓಕೆ, ಒಳನೋಟ ನಿರ್ಮಿಸುವುದೇ ಕಲಿಕೆಯಾಗಿದೆ ಯಾವುದು? ಗೆಸ್ಟಾಲ್ಟ್ ಪಂಥದ್ದು. ಇನ್ನು ಇಡಿಯಾಗಿ ಅಭ್ಯಾಸ ಮಾಡಿದರೆ ಸನ್ನಿವೇಶದ ಪೂರ್ಣ ಒಳನೋಟ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಇಡಿಯಾಗಿ ಅಭ್ಯಾಸ ಮಾಡಿದ್ರೆ ಸನ್ನಿವೇಶದ ಪೂರ್ಣ ಒಳನೋಟ ಅರ್ಥ ಆಗುತ್ತೆ ಅಂತ ಇವರು ಹೇಳ್ತಾರೆ. ಅವಾಗ ಮಾತ್ರ ಹೋಲ್ ಪಾರ್ಟ್ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ, ಇಡಿಯಾಗಿ ಅಭ್ಯಾಸ ಮಾಡಿದ್ರೆ. ಆಮೇಲೆ ವರ್ತನೆಯ ಗುಣಾತ್ಮಕ ಅಳತೆಗೆ ಇದು ಹೆಚ್ಚು ಮಹತ್ವವನ್ನ ನೀಡ್ತಾರೆ. ವರ್ತನೆಯ ಗುಣಾತ್ಮಕ ಅಳತೆಗೆ ಹೆಚ್ಚು ಮಹತ್ವವನ್ನ ಗೆಸ್ಟಾಲ್ಟ್ ಪಂಥ ನೀಡುತ್ತೆ. ಇನ್ನು ಶಿಕ್ಷಕನು ಪರಿಕಲ್ಪನೆಗಳನ್ನ ಇಡಿಯಾಗಿ ಬೋಧಿಸಬೇಕಾಗತ್ತೆ ಗೆಸ್ಟಾಲ್ಟ್ ಪಂಥ. ಓಕೆ, ಏನ್ ಹೇಳುತ್ತೆ ಅಂದ್ರೆ ಶಿಕ್ಷಕ ಪರಿಕಲ್ಪನೆಗಳನ್ನ, ಯಾವುದೇ ಒಂದು ಕಾನ್ಸೆಪ್ಟ್ ಗಳನ್ನ ಇಡಿಯಾಗಿ ಬೋಧಿಸಬೇಕು ಅಂತ ಇವರು ಗೆಸ್ಟಾಲ್ಟ್ ಪಂಥದವರು ಹೇಳ್ತಾರೆ. ಓಕೆ, ಜೊತೆಗೆ ಅಂತರ್ಶಿಸ್ತಿನ ವಿಧಾನದ ಬಗ್ಗೆ ಇದು ತಿಳಿಸಿದ್ರು. ಓಕೆ, ಅಂತರ್ಶಿಸ್ತಿನ ವಿಧಾನದ ಬಗ್ಗೆ ತಿಳಿಸಿದ್ರು ಗೆಸ್ಟಾಲ್ಟ್ ಪಂಥ. ಆಮೇಲೆ ಸಮಸ್ಯೆ ಪರಿಹಾರ ವಿಧಾನವನ್ನ ಗೆಸ್ಟಾಲ್ಟ್ ಪಂಥ ತಿಳಿಸಿದ್ರು. ಆಮೇಲೆ ತರಗತಿಯಲ್ಲಿ ಕಡಿಮೆ ವಿದ್ಯಾರ್ಥಿಗಳಿರ್ಬೇಕು ಅಂತ ಹೇಳಿದ್ರು. ಕಲಿಕೆಯಲ್ಲಿ ಗುರಿ ಮತ್ತೆ ಉದ್ದೇಶಗಳನ್ನ ಒಳಗೊಂಡಿರ್ಬೇಕು ಅಂತ ಹೇಳಿದ್ರು. ಈ ಪಂಥದ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಗ್ರಹಿಕೆ ಮತ್ತು ಕಲಿಕೆ ಆಗಿರುತ್ತೆ. ಈ ಪಂಥದ ಪ್ರಮುಖ ಲಕ್ಷಣ, ಗೆಸ್ಟಾಲ್ಟ್ ಪಂಥದ ಪ್ರಮುಖ ಲಕ್ಷಣ ಏನು ಅಂದ್ರೆ ಗ್ರಹಿಕೆ ಮತ್ತು ಕಲಿಕೆ ಆಗಿರುತ್ತೆ. ಓಕೆ, ಈ ಪಂಥದ ಪ್ರಮುಖ ಲಕ್ಷಣ ಗ್ರಹಿಕೆ ಮತ್ತು ಕಲಿಕೆ ಆಗಿರುತ್ತೆ.
ಮೂರನೇದು ನೋಡಿ ಮನೋವಿಶ್ಲೇಷಣಾ ಪಂಥ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಮನೋವಿಶ್ಲೇಷಣಾ ಪಂಥ. ಮನೋವಿಶ್ಲೇಷಣಾ ಪಂಥವನ್ನ ಪ್ರತಿಪಾದಿಸಿದಂತವ್ರು, ಇದರ ಪಿತಾಮಹ ಯಾರು ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಅಂದ್ರೆ ಇವರು ಆಸ್ಟ್ರಿಯಾ ದೇಶದವರಾಗಿರ್ತಾರೆ. ವಿಶ್ಲೇಷಣಾ ವಿಧಾನವನ್ನ ಇವರು ಪ್ರತಿಪಾದಿಸಿದ್ರು. ಓಕೆ, ಮನೋವಿಶ್ಲೇಷಣಾ ವಿಧಾನವನ್ನ ಪ್ರತಿಪಾದಿಸಿದ್ರು. ವ್ಯಕ್ತಿಯ ಅಂದ್ರೆ ಒಬ್ಬ ವ್ಯಕ್ತಿ ಸುಪ್ತಾವಸ್ಥೆಯಲ್ಲಿ ಇರುವಂತಹ ಅಂಶಗಳನ್ನ ಆತನ ಬಾಯಿಂದಲೇ ಹೊರತೆಗೆದು ಅಧ್ಯಯನ ಮಾಡುವಂತದ್ದು ಇದಾಗಿರುತ್ತೆ. ಓಕೆ, ಇದನ್ನ ಕನಸುಗಳ ಕುರಿತ ಅಧ್ಯಯನ ಅಂತ ಕೂಡ ಕರೀತಾರೆ. ಮನೋವಿಶ್ಲೇಷಣಾ ವಿಧಾನವನ್ನ ಕನಸುಗಳ ಕುರಿತ ಅಧ್ಯಯನ ಅಂತ ಕೂಡ ಕರೀತಾರೆ. ಇದರಲ್ಲಿ ನಾವು 3 ವಿಧಾನವನ್ನ ನೋಡ್ತೀವಿ. ಮೊದಲನೇದು ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಮತ್ತೆ ಅನ್ಕಾನ್ಶಿಯಸ್. ಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ ಮತ್ತೆ ಅಜಾಗೃತ ಅಂತ ಹೇಳಿ ಕರಿತೀವಿ. ಮಾನವನ ಈ ಅವಸ್ಥೆಗಳನ್ನ ಕಡಲ ಕಿನಾರೆಯಲ್ಲಿ ಕಂಡುಬರುವ ಮಂಜುಗಡ್ಡೆಗೆ ಹೋಲಿಸಿದರೆ, ಕಡಲ ಕಿನಾರೆಯಲ್ಲಿ ಕಂಡುಬರುವಂತ ಮಂಜುಗಡ್ಡೆಗೆ ಇದನ್ನು ಹೋಲಿಸಿದರೆ, ಮಾನವನ ಈ ಅವಸ್ಥೆಗಳನ್ನ ಕಡಲ ಕಿನಾರೆಯಲ್ಲಿ ಕಂಡುಬರುವಂತ ಮಂಜುಗಡ್ಡೆಗೆ ಹೋಲಿಸಿದರೆ. ಇನ್ನು ಮಾನವನ ಮನಸ್ಸು ದಿನದ ಹೆಚ್ಚಿನ ಸಮಯವನ್ನ ಸುಪ್ತಾವಸ್ಥೆಯಲ್ಲೇ ಕಳೆಯುತ್ತೆ. ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೇನೆ ಕಳೆಯುತ್ತೆ. ಮಾನವನ ಮನಸ್ಸು ಏನಿದೆಯಲ್ಲ, ಅತಿ ಹೆಚ್ಚಿನ ಸಮಯವನ್ನ ಸುಪ್ತ ಮನಸ್ಸಿನಲ್ಲೇ ಕಳೆಯುತ್ತೆ. ಓಕೆ, ಇನ್ನು ಮಾನವನ ವ್ಯಕ್ತಿತ್ವದ 3 ವಿಧಾನಗಳು ಅಥವಾ 3 ಭಾಗಗಳು, ವ್ಯಕ್ತಿತ್ವದ 3 ಭಾಗಗಳು, ಮಾನವನ ವ್ಯಕ್ತಿತ್ವದ 3 ಭಾಗಗಳು ಅಂತ ಹೇಳಿದ್ರೆ ಸಹಜ ಪ್ರವೃತ್ತಿ, ಅಹಂ, ಅತ್ಯಹಂ ಅಂತ ಹೇಳ್ತೀವಿ. ಅಂದ್ರೆ ಈಗೋ ಮತ್ತೆ ಸೂಪರ್ ಈಗೋ ಅಂತ ಹೇಳಿ ಹೇಳ್ತೀವಿ. ಓಕೆ, ಈ ಇದೇನು, ಈಗೋ ಏನು, ಸೂಪರ್ ಈಗೋ ಏನು ಅಂತ ನಾವು ನೋಡ್ತಾ ಹೋದ್ರೆ ನೋಡಿ, ಓಕೆ, ಇದಂತ ಹೇಳಿದ್ರೆ ಸುಖ ತತ್ವದ ಆಧಾರದ ಮೇಲೆ ಇದು ವಿಚಾರಿಸುತ್ತೆ. ಓಕೆ, ಸುಖ ತತ್ವದ ಆಧಾರದ ಮೇಲೆ ಇದು ವಿಚಾರಿಸುತ್ತೆ. ಇನ್ನು ಅಹಂ ಅಂತ ಹೇಳಿದ್ರೆ ಇದು ವಾಸ್ತವಿಕ ಮತ್ತು ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಹಾಗೂ ಸಾಧಕ ಬಾಧಕಗಳ ಬಗ್ಗೆ ವಿಚಾರಿಸುತ್ತೆ. ಯಾವುದು ಈಗೋ, ಇದ್ರ ಬಗ್ಗೆ ಕ್ವೆಶನ್ಸ್ ಈ ರೀತಿಯಾಗಿನೇ ಕೇಳುವಂತದ್ದು. ಅಂದ್ರೆ ವಾಸ್ತವಿಕ ಹಾಗೂ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಹಾಗೂ ಸಾಧಕ ಬಾಧಕಗಳ ಬಗ್ಗೆ ವಿಚಾರಿಸುವಂತದ್ದು ಅಮಾಂಗ್ ದ ಫಾಲೋಯಿಂಗ್ ಯಾವುದು ಅಂತ ಹೇಳಿ ಕೇಳ್ತಾರೆ. ಈಗೋ, ಸೂಪರ್ ಈಗೋ ಅಥವಾ ಯಾವುದು ಅಲ್ವಾ ಅಂತ ಹೇಳಿ ಈ ರೀತಿ ಪ್ರಶ್ನೆ ಬರುತ್ತೆ. ಅವಾಗ ನಿಮ್ಮ ಉತ್ತರ ಏನಾಗಿರ್ಬೇಕು? ಈಗೋ ಅನ್ನುವಂಥದ್ದಾಗಿರ್ಬೇಕು. ಆದ್ರೆ ಸೂಪರ್ ಈಗೋ ಅಂತ ಬಂದಾಗ ಏನಾಗಿರ್ಬೇಕು? ನೈತಿಕತೆಯ ಆಧಾರದ ಮೇಲೆ ವಿಚಾರಿಸುವಂತದ್ದು ಅಂತಿದ್ದಾಗ ಮಾತ್ರ ಉತ್ತರ ಸೂಪರ್ ಈಗೋ ಆಗ್ಬೇಕು. ಇದು ನೈತಿಕತೆಯ ಆಧಾರದ ಮೇಲೆ ವಿಚಾರಿಸುತ್ತೆ. ಇದನ್ನ ಹೆಚ್ಚಾಗಿ ಬಳಸಿಕೊಂಡವರು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮೆರುಗು ಬರುತ್ತೆ. ನೋಡಿ, ಇದನ್ನ ಹೆಚ್ಚಾಗಿ ಯಾರು ಬಳಸ್ಕೊಳ್ತಾರಲ್ವಾ, ಆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮೆರುಗು ತಂದುಕೊಳ್ಳುತ್ತೆ ಈ ಸೂಪರ್ ಈಗೋ. ಓಕೆ, ಇನ್ನು ಮನೋಲೈಂಗಿಕ ವಿಕಾಸದ ಪರಿಕಲ್ಪನೆಯನ್ನ ಸೂಚಿಸಿದ್ದಾರೆ. ಜೊತೆಗೆ ಅಜಾಗೃತ ವ್ಯವಸ್ಥೆಯಲ್ಲಿರುವಂತಹ ವಿಷಯವನ್ನ ಹೊರಸೆಳೆಯಲು ಮುಕ್ತ ಸಹಚರ್ಯ ಮತ್ತು ಸ್ವಪ್ನ ವಿಶ್ಲೇಷಣೆ ಕ್ರಮಗಳನ್ನು ಕೂಡ ಸೂಚಿಸಿದ್ದಾರೆ. ಓಕೆ, ಈಗ ಮನೋವಿಶ್ಲೇಷಣೆ ಆಯ್ತು. ಈಗ ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಏನು? ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಇದನ್ನ ಕೊಟ್ಟಂತವ್ರು ಯಾರು? ಕಾರ್ಲ್ ಯುಂಗ್ ರವರು. ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಇದನ್ನ ಕೊಟ್ಟಂತವ್ರು ಯಾರು? ಕಾರ್ಲ್ ಯುಂಗ್ ರವರು. ಇದು ಲೈಂಗಿಕ ಪ್ರಚೋದನೆಯನ್ನ ಇವರು ಅಲ್ಲಗಳೆದ್ರು. ಓಕೆ, ಲೈಂಗಿಕ ಪ್ರಚೋದನೆಯನ್ನ ಅಲ್ಲಗಳೆದ್ರು. ಇವರು ಲಿಬಿಡೋ ಅಥವಾ ಜೈವಿಕ ಪ್ರಚೋದನೆಗಳಿಗೆ ಮಹತ್ವವನ್ನ ನೀಡಿದ್ದಾರೆ. ಯಾರು? ಕಾರ್ಲ್ ಯುಂಗ್ ರವರು ಲಿಬಿಡೋ ಮತ್ತೆ ಜೈವಿಕ ಪ್ರಚೋದನೆಗಳಿಗೆ ಇವರು ಮಹತ್ವವನ್ನ ನೀಡಿದ್ದಾರೆ. ಈಗ ನೋಡೋಣ ಸೈಕೋ ಅನಾಲಿಸಮ್ ಇದು ಏನಿದೆಯಲ್ವಾ, ಮಾನಸಿಕ ಕಾಯಿಲೆಗಳು ಮತ್ತು ಅಪಸಮಯೋಜಿತ ವರ್ತನೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಚಿಕಿತ್ಸಾ ವಿಧಾನಗಳನ್ನ ಸೂಚಿಸಿದೆ. ಮತ್ತೆ ಲೈಂಗಿಕ ಶಿಕ್ಷಣದ ಬಗ್ಗೆ ಒತ್ತನ್ನ ನೀಡಿದೆ. ಸಹಪಠ್ಯ ಚಟುವಟಿಕೆಗಳಿಗೆ ಇದು ಆದ್ಯತೆಯನ್ನ ನೀಡಿದೆ. ಆಮೇಲೆ ಮನೋವಿಶ್ಲೇಷಣಾ ವಿಧಾನದ ಹಂತಗಳು ಅಂದಾಗ ಪರಸ್ಪರ ಸಾಮರಸ್ಯ ಸ್ಥಾಪನೆ, ವಿಶ್ಲೇಷಣೆ, ಸಂಶ್ಲೇಷಣೆ, ಸಾಮರಸ್ಯ ಮುರಿಯುವಿಕೆ. ಓಕೆ, ಇದೆಲ್ಲಾನು. ಇನ್ನು ಈಗ ನೆಕ್ಸ್ಟ್ ಬರೋಣ ಹ್ಯೂಮನಿಸಮ್ ಅಂತ ಹೇಳ್ತೀವಿ. ಅಂದ್ರೆ ಏನು? ಮಾನವನ ಪಂಥ. ಇದನ್ನ ಪ್ರತಿಪಾದಿಸಿದವರು ಕಾರ್ಲ್ ರೋಜರ್ಸ್ ಮತ್ತೆ ಯಾರು? ಕಾರ್ಲ್ ರೋಜರ್ಸ್ ಮತ್ತೆ ಮಾಸ್ಲೋ, ಅಬ್ರಹಂ ಮಾಸ್ಲೋ ಅಂತ ಹೇಳ್ತೀವಿ. ಕಾರ್ಲ್ ರೋಜರ್ಸ್ ಮತ್ತೆ ಅಬ್ರಹಂ ಮಾಸ್ಲೋ ಅಂತ ಹೇಳ್ತೀವಿ ಈ ಒಂದು ಪಂಥದ ಪ್ರತಿಪಾದಕರು. ಓಕೆ, ಹ್ಯೂಮನಿಸಂ ಪಂಥದ ಪ್ರತಿಪಾದಕರು. ಓಕೆ, ಅಂದ್ರೆ ಇದು ಮಾನವೀಯ ಗುಣಗಳನ್ನ ಪ್ರತಿಪಾದಿಸುತ್ತೆ ಹೆಸರೇ ಹೇಳುವಂತೆ. ಇಲ್ಲಿ ಆತ್ಮ ವಾಸ್ತವೀಕರಣ ಅನ್ನುವಂಥದ್ದು ಮಾನವನ ಮೂಲಭೂತ ಪ್ರೇರಕ ಶಕ್ತಿ ಆಗಿರುತ್ತೆ. ಸೊ ಇದ್ರ ಬಗ್ಗೆನೆ ಕ್ವೆಶನ್ಸ್ ಬರೋದು ನೋಡಿ. ಮಾನವನ ಮೂಲಭೂತ ಪ್ರೇರಕ ಶಕ್ತಿ ಯಾವುದು ಅಂತ ಕೇಳಿದಾಗ ಆತ್ಮ ವಾಸ್ತವೀಕರಣ, ಸೆಲ್ಫ್ ರಿಯಲೈಸೇಷನ್. ಓಕೆ, ಆಮೇಲೆ ಮಾನವ ತನ್ನ ಚಟುವಟಿಕೆಗಳನ್ನ ತಾನೇ ನಿಯಂತ್ರಿಸಿಕೊಳ್ಳಬಲ್ಲ. ಆಮೇಲೆ ಪ್ರತಿ ವ್ಯಕ್ತಿ ತನ್ನದೇ ಆದರ್ಶ ಆತ್ಮವನ್ನ ಹೊಂದಿರ್ತಾನೆ ಅನ್ನೋದ್ರ ಬಗ್ಗೆ ಎಲ್ಲ ಹ್ಯೂಮನಿಸಂ ಅಂತ ಹೇಳ್ತಾ ಹೋಗುತ್ತೆ. ಆಮೇಲೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಈ ಒಂದು ಸಿದ್ಧಾಂತವನ್ನ ಅಬ್ರಹಂ ಮಾಸ್ಲೋರವರು ಅಭಿವೃದ್ಧಿ ಪಡಿಸಿದ್ರು. ಫಸ್ಟ್ ಕಾರ್ಲ್ ರೋಜರ್ಸ್ ಅದನ್ನ ಅಭಿವೃದ್ಧಿ ಪಡಿಸಿದವರು ಯಾರು ಅಂತ ಹೇಳಿದ್ರೆ ಅಬ್ರಹಂ ಮಾಸ್ಲೋರವರು ಈ ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನ ಅಭಿವೃದ್ಧಿ ಪಡಿಸಿದ್ರು. ಇನ್ನು ಮಾಸ್ಲೋರವರ ಅಗತ್ಯತೆಗಳ ಅಂತಸ್ತು ಶ್ರೇಣಿ ಇದೆ. ಇದು ಓಕೆ 6 ಬರುತ್ತೆ. ಓಕೆ,
ಸೊ ಅತಿ ಉನ್ನತ ಮಟ್ಟ ಅಂತ ಹೇಳಿದಾಗ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಸೊ ಇದು ಪ್ರೈಮರಿ ಆಗಿ ದೇಹದ ಅಗತ್ಯತೆಗಳು. ಓಕೆ, ಮೊದಲನೇದು ದೈಹಿಕ ಅಗತ್ಯಗಳು ಅಂದ್ರೆ ಹಸಿವು, ನೀರಡಿಕೆ, ಆಹಾರ. ಎರಡನೇದು ಸುರಕ್ಷತೆಯ ಅಗತ್ಯಗಳು, ರಕ್ಷಣೆ. ಓಕೆ, ಮೂರನೇದು ಸೇರಿರುವಿಕೆಯ ಅಗತ್ಯಗಳು ಅಂದ್ರೇನು, ಪ್ರೀತಿ, ಪ್ರೇಮ, ಸಹಕಾರ, ದಯೆ ಇಂಥವುಗಳು. ಇನ್ನು ಆತ್ಮಗೌರವ ಅಗತ್ಯಗಳು ಅಂದ್ರೆ ಮಾನ, ತ್ಯಾಗ. ಓಕೆ, ಇನ್ನು ಸೌಂದರ್ಯ ಅಗತ್ಯಗಳು. ಅದಾದ ನಂತರ ಆತ್ಮ ಸಾಕ್ಷಾತ್ಕಾರ ಅಗತ್ಯಗಳು ಅಂತ ಹೇಳ್ತೀವಿ. ಇವನ್ನ ಮಾಸ್ಲೋರವರ ಅಗತ್ಯಗಳ ಅಂತಸ್ತು ಶ್ರೇಣಿ ಅಂತ ನಾವು ಕರಿತೀವಿ. ಓಕೆ, ಇದಿಷ್ಟು ಹ್ಯೂಮನಿಸಂ ಬಗ್ಗೆ ಆಯ್ತು. ಈಗ ನೋಡೋಣ ದಟ್ ಇಸ್ ಕಾಗ್ನಿಟಿಸಂ, ಜ್ಞಾನಾತ್ಮಕ ಪಂಥ ಅಂತ ಹೇಳ್ತೀವಿ. ಸೊ ಕಲಿಕೆ ಅಂದ್ರೆ ನೋಡಿ, ಕಲಿಕೆ ಅನ್ನುವಂಥದ್ದು ಕೇವಲ ಉದ್ದೀಪನಕ್ಕೆ ಅನುಕ್ರಿಯೆ ನೋಡಿ, ಕಲಿಕೆ ಅನ್ನುವಂಥದ್ದು ಕೇವಲ ಉದ್ದೀಪನಕ್ಕೆ ಅನುಕ್ರಿಯೆ ನೀಡುವುದಾಗಿರದೆ ಅದಕ್ಕಿಂತ ಹೆಚ್ಚಿನದನ್ನ ಒಳಗೊಂಡಿರುತ್ತೆ. ಯಾವುದು? ಜ್ಞಾನ ಅಂದ್ರೇನು? ಕಲಿಕೆ. ಓಕೆ, ಕಲಿಕೆ ಅಂದ್ರೇನು, ಲರ್ನಿಂಗ್ ಅಂದ್ರೇನು, ಇದು ಬರೀ ಉದ್ದೀಪನಕ್ಕೆ ಅನುಕ್ರಿಯೆ ನೀಡೋದ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅದಕ್ಕಿಂತ ಜಾಸ್ತಿನೇ ಒಳಗೊಂಡಿರುತ್ತೆ ಅಂತ ಇದು ಹೇಳಿರುತ್ತೆ. ಯಾವುದು? ಕಾಗ್ನಿಟಿಸಂ. ಇನ್ನು ಪಿಯಾಜೆ ಅವರು ಪ್ರಮುಖರಾಗಿದ್ದಾರೆ. ಕಾಗ್ನಿಟಿವಿಸಂ ಇದನ್ನ ಹೇಳಿದ್ರಲ್ಲಿ ಅಂದ್ರೆ ಇದನ್ನಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ಪಿಯಾಜೆ ಅವರು. ಓಕೆ, ಪಿಯಾಜೆ ಅವರು. ಇನ್ನು ಜ್ಞಾನ ಗ್ರಹಣಕ್ಕೆ ಮಹತ್ವ ನೀಡಲಾಗಿದೆ, ಜ್ಞಾನ ಗ್ರಹಿಕೆಗೆ ಮಹತ್ವವನ್ನ ನೀಡಿದ್ದಾರೆ ಕಾಗ್ನಿಟಿವಿಸಂ. ಈಗ ನೋಡಿ, ಕನ್ಸ್ಟ್ರಕ್ಟಿವಿಸಂ ಅಂದ್ರೆ ಜ್ಞಾನ ಸಂರಚನಾವಾದ ಅಂತ ಹೇಳ್ತೀವಿ. ಜ್ಞಾನ ನಿರ್ಮಾಣವೇ ಕಲಿಕೆ ಅಂತ ಹೇಳುತ್ತೆ ಇದು. ಅಂದ್ರೆ ಕನ್ಸ್ಟ್ರಕ್ಟಿವಿಸಂ ಏನ್ ಹೇಳುತ್ತೆ? ಜ್ಞಾನ ನಿರ್ಮಾಣವೇ ಕಲಿಕೆ ಅಂತ ಹೇಳುತ್ತೆ. ಓಕೆ, ಜ್ಞಾನ ನಿರ್ಮಾಣವೇ ಕಲಿಕೆ ಅಂತ ಹೇಳುತ್ತೆ. ಕಲಿಯುವವರು ತಮ್ಮ ಅನುಭವಗಳ ಆಧಾರದ ಮೇಲೆ ತಮ್ಮ ಜ್ಞಾನವನ್ನ ನಿರ್ಮಿಸ್ಕೊಳ್ತಾ ಹೋಗ್ತಾರೆ. ಯಾವೆಲ್ಲ ಕಲಿಕಾರ್ಥಿಗಳು ಇರ್ತಾರೆ, ತಮ್ಮ ತಮ್ಮ ಅನುಭವಗಳ ಆಧಾರದ ಮೇಲೆ ತಮ್ಮ ಜ್ಞಾನವನ್ನ ಅವರು ನಿರ್ಮಿಸ್ಕೊಳ್ತಾ ಹೋಗ್ತಾರಲ್ವಾ, ಆ ಒಂದು ಜ್ಞಾನದ ಸಂರಚನೆ ಅವರಲ್ಲಿ ಉಂಟಾಗ್ತಾ ಹೋಗುತ್ತಲ್ವಾ, ಅದನ್ನ ಏನಂತಾರೆ? ಕನ್ಸ್ಟ್ರಕ್ಟಿವಿಸಂ ಅಂತ ಕರೀತಾರೆ. ಇನ್ನು ವಿದ್ಯಾರ್ಥಿಗಳ ಪೂರ್ವ ಜ್ಞಾನಕ್ಕೆ ತಕ್ಕ ಪಠ್ಯಕ್ರಮ ಇರಬೇಕು ಅಂತ ಹೇಳಿ ಕನ್ಸ್ಟ್ರಕ್ಟಿವಿಸಂ ತಿಳಿಸುತ್ತೆ. ಅಂದ್ರೆ ವಿದ್ಯಾರ್ಥಿಗಳ ಏಜಿಗೆ ತಕ್ಕಂತೆ, ಅವರ ಒಂದು ಪೂರ್ವ ಜ್ಞಾನಕ್ಕೆ ತಕ್ಕಂತೆ ಪಠ್ಯಕ್ರಮ ಅನ್ನುವಂಥದ್ದು ಇರಬೇಕು ಅಂತ ಹೇಳಿ ಈ ಒಂದು ಕನ್ಸ್ಟ್ರಕ್ಟಿವಿಸಂ ಅಂದ್ರೇನು, ಜ್ಞಾನ ಸಂರಚನಾವಾದ ಹೇಳುತ್ತೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು? ಮನೋವೈಜ್ಞಾನಿಕ ಪಂಥಗಳು ಅದ್ರ ಬಗ್ಗೆ ಆಗಿತ್ತು. ಯಾವೆಲ್ಲ ಪಂಥಗಳು ಅಂತ ಹೇಳಿ ನಾವು ನೋಡಿದ್ವಿ, ಹೌದಲ್ವಾ? ಸೊ ಇನ್ನು ನಾವು ಮುಂದಿನ ತರಗತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಏನು, ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.